ವಿಧಾನಸೌಧದ ಅಯ್ಯೋ 20 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ಅಡೋಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದ್ದೀರಿ, ಟಿ ವಿಗಳಲ್ಲಿ ತೋರಿಸಿದ್ದೀರಿ, ಇವ್ರಿಗೆ ಸನ್ಮಾನ ಮಾಡೋಕ್ಕೆ ಪಾಪ ಕರೆಸಿ ಅವ್ರ ಮೇಲೆ ಯಾವುದೋ ಒಂದು ಮೂಲಿಗೆ ತಳ್ತಿದೆ ನಿಮ್ಮ ಆಟಗಾರರನ್ನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನು ಕೂಲಿಂಗ್ ಗ್ಲಾಸ್, ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸು ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿ ಆ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿ ಚಾರ್ಜ್ ಮಾಡ್ಸೋಕೆ ಕರೆಸಿದ್ದು ನೀವು ಅವ್ರನ್ನ, ಜನಗಳನ್ನ, ಅಭಿಮಾನಿಗಳು. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನ ಕೂರಿಸಿ ಹೋಲಿ ಸನ್ಮಾನ ಹೆಂಗೆ ಮಾಡಿದ್ರು. ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟೂ ಇಲ್ಲ, ಪಾಪ ಅವ್ರನ್ನೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದರೂ ತರಿಸ್ಬಾರ್ದು ಅಂತೇಳಿ ಆಗ ಪರದಾಡವ್ರೆ. ಎಂಥ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು ರೇಷ್ಮೆಗ ಕಾಟನ್ದು ಹಾಕ್ತೀವಿ, ಎಲ್ಲ ತಂದರು, ತಂದು ಬೇಕಾ ಬಿಟ್ಟಿಲಿ ಅದು ಹಾಕಿದ್ರು.